बेळगावात हेल्मेट जनजागृती सप्ताहाचा शुभारंभ. रस्ते अपघातामुळे होणारे मृत्यू आणि गंभीर जखमींचे प्रमाण कमी करण्याच्या उद्देशाने बेळगाव पोलीस आयुक्तालयातर्फे हेल्मेट जनजागृती सप्ताहाची सुरुवात करण्यात आली. शहरातील कित्तूर आणि चन्नम्मा चौक येथे आयोजित कार्यक्रमात उत्तर विभागाचे आयजीपी संदीप पाटील आणि पोलीस आयुक्त भूषण बोरसे यांच्या उपस्थितीत जनजागृती मोहिमेचा शुभारंभ झाला. यावेळी बोलताना आयजीपी संदीप पाटील यांनी उत्तर विभागात दरवर्षी सुमारे 2000 नागरिकांचा रस्ते अपघातांमध्ये बळी जात असल्याची धक्कादायक माहिती दिली. अपघातांचे प्रमाण कमी करण्यासाठी शासन आणि पोलीस विभागाकडून विविध उपाययोजना राबविल्या जात असून नागरिकांनीही वाहतूक नियमांचे पालन करून या मोहिमेला सहकार्य करणे आवश्यक असल्याचे त्यांनी सांगितले. कार्यक्रमादरम्यान पोलीस अधिकारी, कर्मचारी आणि स्वयंसेवकांनी वाहन चालकांना हेल्मेट वापरण्याचे महत्त्व पटवून देत जनजागृती केली. हेल्मेट परिधान करा, जीव वाचवा असे संदेश असलेले फलक हातात घेऊन नागरिकांना सुरक्षित वाहन चालना करण्याचे आवाहन करण्यात आले. रस्ते अपघात रोखण्यासाठी पोलीस दलाकडून शहरातील विविध चौक आणि गर्दीच्या ठिकाणी जनजागृती मोहीम राबविण्यात येणार असून प्रत्येक दुचाकीस्वाराने हेल्मेटचा वापर करावा असे आवाहन संदीप पाटील यांनी केले. वाहतूक नियमांचे काटेकोर पालन आणि हेल्मेटचा नियमित वापर यामुळे अनेकांचे प्राण वाचू शकतात. त्यामुळे या जनजागृती अभियानाला नागरिकांनी उत्स्फूर्त प्रतिसाद देण्याची अपेक्षा व्यक्त करण्यात आली. ನಮಗೆ ಸಾಥ್ ನೀಡಕ್ಕೆ ಬಂದ ನಮ್ಮ ಬೈಕರ್ಸ್ ಗ್ರೂಪ್ ಆಫ್ ಬೆಳಗಾವಿ ಮತ್ತು ನಮ್ಮ ಮೀಡಿಯಾ ಮಿತ್ರರೇ, ನಮಗೆ ಈ ವರ್ಷ ಒಂದು ಗುರಿ ಏನಿಟ್ಟಿದ್ದೀವಿ ಅಂದರೆ ಆಕ್ಸಿಡೆಂಟಲ್ ಡೆತ್ಸ್ ಮತ್ತು ಇಂಜುರೀಸ್ ನಮ್ಮ ಬೆಳಗಾವಿ ನಗರದಲ್ಲಿ ಕಡಿಮೆ ಆಗಬೇಕು. ಆ ದಿಕ್ಕಿನಲ್ಲಿ ಈ ಪ್ರೋಗ್ರಾಮ್ 1 ವೀಕ್ ಲಾಂಗ್ ಪ್ರೋಗ್ರಾಮ್ ಇದೆ. ಇವತ್ತು ಲಾಂಚ್ ಇದೆ. ನಾಳೆ ಸಿಗ್ನಲ್ಗೆ ಹೋಗಿ ನಾವು ಎಲ್ಲ ಜನರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತೀವಿ. ಅದಾದಮೇಲೆ ಸ್ಕೂಲ್ ಕಾಲೇಜ್ಗೆ ಹೋಗಿ ಈ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತೀವಿ. 4ನೇ ದಿನ ಎನ್ಫೋರ್ಸ್ಮೆಂಟ್ ಕೂಡ ಇರುತ್ತೆ. ಅದರ ಜೊತೆಗೆ ಯಾರು ಆಲ್ರೆಡಿ ಹೆಲ್ಮೆಟ್ ಹಾಕೊಂಡು ಪ್ರಯಾಣ ಮಾಡ್ತಾಯಿದ್ರೆ ಅವರಿಗೆ ನಾವು ಅಪ್ರಿಷಿಯೇಷನ್ ಲೆಟರ್ ಕೊಡ್ತೀವಿ. ನಾವು ಪೆಟ್ರೋಲ್ ಪಂಪ್ಗೆ ಈಗಾಗಲೇ ಪತ್ರ ಬರೆದಿದ್ದೀವಿ, ಯಾರು ಹೆಲ್ಮೆಟ್ ಹಾಕಲ್ಲ ಅವರಿಗೆ ದಯವಿಟ್ಟು ನೀವು ಪೆಟ್ರೋಲ್ ಕೊಡಬೇಡಿ ಅಂತ. ಅದು ಆದೇಶ ಇಲ್ಲ, ಅದು ಕೋರಿಕೆ ಇದೆ. ಯಾಕೆಂದರೆ ಈ ಅಭಿಯಾನದಲ್ಲಿ ಎಲ್ಲರೂ ಶಾಮೀಲಾಗಬೇಕು. ಸೊ ಒಟ್ಟಾರೆ ನಾವೆಲ್ಲರೂ ಸೇರಿ ನಮ್ಮ ಬೆಳಗಾವಿ ನಗರದಲ್ಲಿ ಆಕ್ಸಿಡೆಂಟಲ್ ಡೆತ್ಸ್ ಕಡಿಮೆ ಮಾಡೋಣ. ನೀವು ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ZPCO ರಾಹುಲ್ ಅವರು ಬಂದಿದ್ದಾರೆ, ಅವರಿಗೆ ಕೂಡ ಸ್ವಾಗತ ವಹಿಸ್ತೀನಿ. ಇವತ್ತು ಬಹಳ ಉತ್ತಮವಾದಂತಹ ಕಾರ್ಯಕ್ರಮವನ್ನ ಬೆಳಗಾವಿ ಕಮಿಷನರ್ ಅವರು ಇವತ್ತು ಏರ್ಪಡಿಸಿದ್ದಾರೆ. ಈಗಾಗಲೇ ಬರಮನಿಯವರು ಹಾಗೂ ಕಮಿಷನರ್ ಹಾಗೂ SP ಅವರು ಮಾತಾಡುವಾಗ ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ರಸ್ತೆ ಅಪಘಾತಗಳು ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲರಿಗೂ ಬಗ್ಗೆ ಹೇಳಿದ್ದಾರೆ. ನಮ್ಮ ವಲಯದಲ್ಲಿ ಅಂದ್ರೆ ನಮ್ಮ ಉತ್ತರ ವಲಯ 5 ಜಿಲ್ಲೆ ಏನಿದೆ, ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ, ಕಳೆದ 3 ವರ್ಷದ ಅಂಕಿಅಂಶಗಳನ್ನು ನಾವು ನೋಡಿದ್ರೆ ಪ್ರತಿ ವರ್ಷ ಸುಮಾರು 2,000 ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಪ್ರತಿ ವರ್ಷ. 2024ರಲ್ಲಿ 1,900 ಇತ್ತು. ಹೋದ ವರ್ಷ ಸುಮಾರು 1,850. ಈ ವರ್ಷ ಈಗಾಗಲೇ 900 ಫೇಟಲ್ ಆಕ್ಸಿಡೆಂಟ್ಸ್ ಈಗಾಗಲೇ ವರದಿ ಆಗಿದೆ. ಇದನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಪೊಲೀಸ್ ಕೇಂದ್ರ ಕಚೇರಿ ಆಗಿರ್ಬೋದು ಬಹಳಷ್ಟು ಗಂಭೀರವಾಗಿ ತಗೊಂಡು ಇದನ್ನ ತಡೆಲಿಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಎಲ್ಲ ಜಿಲ್ಲೆವಾರು ಕಮಿಷನರ್ಸ್ ತಿಳಿಸಿದ್ದಾರೆ. ಅದರ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಕ್ಕೆ ಸಾಕಷ್ಟು ಕೆಲಸಗಳಾಗಿವೆ. ಇವೆಲ್ಲರೂ ನೋಡ್ತಾರೆ, ಪ್ರತಿ ಸಿಗ್ನಲ್ ಇರ್ಬೋದು, ಪ್ರತಿ ರಸ್ತೆಯಲ್ಲಿ, ಹೈವೇಗಳಲ್ಲಿ ಅನೇಕ ನಮ್ಮ ಟ್ರಾಫಿಕ್ ಪೊಲೀಸರು ಎನ್ಫೋರ್ಸ್ಮೆಂಟ್ ಕೇಸಸ್ ಹಾಕ್ತಿರ್ತಾರೆ. ಆದ್ರೆ ಈ ರಸ್ತೆ ಅಪಘಾತಗಳು ಯಾವ ರೀತಿ ಇದೆ ಅಂದ್ರೆ, ನಾವು ಎಷ್ಟೇ ಎನ್ಫೋರ್ಸ್ಮೆಂಟ್ ಹಾಕಿದ್ರು ಕೂಡ ಸಾರ್ವಜನಿಕರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ತಾ ಇದ್ರೆ ಈ ಕೇಸಸ್ ಕಡಿಮೆ ಆಗಲ್ಲ. ಸಾರ್ವಜನಿಕರು, ವಾಹನ ಚಾಲಕರು ಸಾಕಷ್ಟು ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಂಡ್ರೆ ನಮ್ಮ ಎನ್ಫೋರ್ಸ್ಮೆಂಟ್ ಇಲ್ಲದೆ ಈ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಸುಮಾರು 50ರಿಂದ 60% ಟ್ರಾಫಿಕ್ ಕೇಸಸ್ ಏನಿದೆ ನಾವು ಕೆಲವೊಂದು ಸಿಂಪಲ್ ಪ್ರಿಕಾಷನ್ಸ್ ತಗೊಂಡ್ರೆ ಅದನ್ನ ನಾವು ತಡೆಗಟ್ಟಬಹುದು. ಉದಾಹರಣೆಗೆ
ರಾಂಗ್ ಸೈಡ್ ಅಲ್ಲಿ ವಾಹನ ಚಾಲನೆ ಮಾಡುವಂತದ್ದು ಇರ್ಬೋದು, ರಸ್ತೆಯಲ್ಲಿ ಹೆಂಗ್ ಬೇಕಂದ್ರೆ ಪಾರ್ಕಿಂಗ್ ಮಾಡಿ, ಅದರಲ್ಲೂ ವಿಶೇಷವಾಗಿ ಹೈವೇಗಳಲ್ಲಿ ದೊಡ್ಡ ದೊಡ್ಡ ಲಾರಿ ಬಸ್ಸಸ್ ಹೆಂಗ್ ಬೇಕಾದ್ರೆ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೆ ಬಂದು ರಾತ್ರಿ ವೇಳೆಯಲ್ಲಿ ಬೇರೆ ವಾಹನಗಳು ಡಿಕ್ಕಿ ಹೊಡೆದು ರಸ್ತೆ ಅಪಘಾತ ಆಗೋದು, ಕುಡಿದು ಗಾಡಿ ಓಡಿಸೋದು. ಸೊ ಈ ರೀತಿ ಸಣ್ಣ ಸಣ್ಣ ಪ್ರಿಕಾಷನರಿ ಮೆಜರ್ಸ್, ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಂಡ್ರೆ ರಸ್ತೆ ಅಪಘಾತಗಳು ಕಡಿಮೆ ಆಗ್ಬೋದು. ಇದರಲ್ಲಿ ಬಹಳ ಮುಖ್ಯವಾದಂತ ಒಂದು ಸೇಫ್ಟಿ ಮೆಜರ್ ಎಲ್ಲರೂ ಟೂ ವೀಲರ್ ವಾಹನ ಚಾಲಕರು ತಗೊಳ್ಬೇಕಾಗಿರುವಂತದ್ದು ಹೆಲ್ಮೆಟ್ ಅನ್ನು ಹಾಕೊಳ್ಳೋದು. ಇದರಿಂದ ರಸ್ತೆ ಅಪಘಾತ ಆದ್ರೂ ಕೂಡ ಪ್ರಾಣಕ್ಕೆ ಯಾವುದೇ ಅಪಾಯ ಆಗಲ್ಲ, ಫೇಟಲ್ ಆಕ್ಸಿಡೆಂಟ್ ಆಗಲ್ಲ ಹೆಲ್ಮೆಟ್ ಹಾಕೊಂಡು. ಸೊ ಇದ್ರ ಬಗ್ಗೆ ಜಾಗೃತಿಯನ್ನ ಬೆಳಗಾವಿ ಕಮಿಷನರ್ ಅವರು ಇಡೀ ವಾರ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮವನ್ನ ಏರ್ಪಡಿಸಿ ಅವೇರ್ನೆಸ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲೇ ನಿಂತು ನಾವು ನೋಡಿದಾಗ ಹಿಂದೆ ನೀವು ತಿರುಗಿ ನೋಡಿ ಎಷ್ಟೊಂದ್ ಜನ ಹೆಲ್ಮೆಟ್ ಇಲ್ಲದೆ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅಂತವ್ರಿಗೆ ಈ ಜಾಗೃತಿ ಕಾರ್ಯಕ್ರಮ ಇದೆ. ಬಟ್ ಅದ್ರಲ್ಲೂ ಹೆಲ್ಮೆಟ್ ಅನ್ನ ನಾವು ತಗೊಂಡಾಗ ನಾವ್ ಹೇಳ್ತೀವಿ ಹೆಲ್ಮೆಟ್ ತಗೊಳ್ಳಿ ಅಂತ. ಹೆಲ್ಮೆಟ್ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೋಬೇಕು. ಸುಮಾರು ಜನ ಈ ಬರೀ ಇಲ್ವರ್ಗ ಕಿವಿನೂ ಕವರ್ ಆಗಲ್ಲ, ಅರ್ಧ ಅಷ್ಟು ಹೆಲ್ಮೆಟ್ ಹಾಕೊಂತಾರೆ, ಅದರಿಂದ ಯಾವ್ದೇ ಪ್ರಯೋಜನ ಆಗಲ್ಲ. ಸೊ ಹೆಲ್ಮೆಟ್ ತಗೊಳ್ಳೋದು ಅದ್ರ ಜೊತೆಗೆ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತಗೊಳ್ಳೋದು ಕೂಡ ಬಹಳ ಮುಖ್ಯವಾಗಿದೆ. ಸೊ ಹಾಗಾಗಿ ಇಂತ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲಾ ಕಡೆ ನಡೀಲಿ, ಇದರಿಂದ ಸಾಕಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ. ಮತ್ತೆ ಇನ್ನೊಂದು ಒಳ್ಳೆ ಕಾರ್ಯಕ್ರಮ ಕಮಿಷನರ್ ಇಟ್ಟಿದ್ದಾರೆ. ಒಂದ್ ವಾರ ಆದ್ಮೇಲೆ ಯಾರು ಹೆಲ್ಮೆಟ್ ಹಾಕೊಳಲ್ಲ ಅವರಿಗೆ ದಂಡ ಜೊತೆಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಕೊಡ್ತಾರೆ. ಬಹುಶಃ ಅವರಿಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ಇಷ್ಟು ಹೇಳ್ತಾ ಇದೊಂದು ಒಳ್ಳೆ ಕಾರ್ಯಕ್ರಮ ಇವತ್ತು ಚಾಲನೆ ಆಗ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಒಳ್ಳೇದಾಗೋದು. ನಾನು ಈಗಾಗಲೇ ಹೇಳಿದ್ರೆ ಪೊಲೀಸ್ ಇಲಾಖೆಯಿಂದ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಕ್ಕೆ ಈಗಾಗಲೇ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ಆದ್ರೆ ಇದು ಪರಿಣಾಮ ಪೂರ್ವಕವಾಗಿ ಆಗ್ಬೇಕಾದ್ರೆ ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಏನೇನೋ ಮುನ್ನೆಚ್ಚರಿಕೆ ಕ್ರಮವನ್ನ ಅವ್ರು ತಗೊಳ್ಬೇಕು. ಅದನ್ನ ತಗೊಂಡ್ರೆ ಈ ರಸ್ತೆ ಅಪಘಾತಗಳ ಸಂಖ್ಯೆಯನ್ನ ನಾವು ಸಾಕಷ್ಟು ಕಡಿಮೆನ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ ಕಮಿಷನರ್ ಅವರಿಗೆ ಅವ್ರ ಇಡೀ ತಂಡಕ್ಕೆ ಧನ್ಯವಾದ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ.